BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಭಾರತ್ ಮಾತಾ ಕಿ ಜೈ ಅನ್ನೋದು ಬಿಜೆಪಿ ಅವರ ಅಪ್ಪನ ಮನೆಯ ಆಸ್ತಿನ ಅಂತ ಮಾಜಿ DCM ಲಕ್ಷ್ಮಣ ಸವದಿ ಪ್ರಶ್ನೆ ಮಾಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರ ಮನೆ ಒಳ ಹೊಕ್ಕ ಮನೆ ಆಳು ಅಂತ ಶಾಸ್ತ್ರ ಇದೆ. ಯಾವ ಮನೆ ಒಳಗೆ ಒಳ ಹೊಕ್ಕುತ್ತಾರೆ ಆ ಮನೆಗೆ ಉಜ್ವಲ ಭವಿಷ್ಯ ಇರಲ್ಲ. ಬಿಜೆಪಿಯ ಮನೆ ಒಳಗೆ ಬಹಳ ಒಳ ಹೊಕ್ಕಿರುವಂತಹದ್ದು ವಿನಾಶಕಾಲೆ, ವಿಪರೀತ ಬುದ್ಧಿ ಅನ್ನೋ ಹಾಗಾಗಿದೆ. ಭಾರತ್ ಮಾತಾ ಕಿ ಜೈ ಅನ್ನೋದು ಬಿಜೆಪಿಯವರ ಅಪ್ಪನ ಮನೆಯ ಆಸ್ತಿನ ಅಂತ ಸವದಿ ಪ್ರಶ್ನೆ ಮಾಡಿದರು. ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ನಮ್ಮ ಅಭಿಮಾನ, ನಮ್ಮ ದೇಶಭಕ್ತಿ ಇವರಿಗಷ್ಟೇ ಗುತ್ತಿಗೆ ಕೊಟ್ಟಿದೆಯಾ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇನ್ನು ಮುಂದೆ ಭಾರತ್ ಮಾತಾ ಜೈ ಅಂತೀವಿ, ಒಂದೇ ಮಾತರಂ ಅನ್ನುತ್ತೇವೆ, ಜೈ ಹಿಂದ್ ಕೂಡ ಎನ್ನುತ್ತೇವೆ. ಇವರಿಗಿಂತಲೂ ದೇಶಾಭಿಮಾನ ನಮ್ಮಲ್ಲಿ ಹೆಚ್ಚಿದೆ. ಇಂತಹ ಚಿಲ್ಲರೆ ಟ್ವೀಟ್ ಮಾಡೋದು, ನಿಂದನೆ ಮಾಡೋದು ಇವರಪ್ಪನ ಮನೆ ಆಸ್ತಿನ. ಕಾಂಗ್ರೆಸ್ ದೇಶ ವಿರೋಧಿ ಅಂತ ನಮ್ಮ ಪಕ್ಷದ ಬಗ್ಗೆ ಬಿಜೆಪಿ ಅವರು ಹೇಳ್ತಾರೆ. ಇವರು ನಿಜವಾದ ದೇಶದ್ರೋಹಿಗಳು ಎಂದು ಬಿಜೆಪಿ ವಿರುದ್ಧ ಸವದಿ ಕಿಡಿಕಾರಿದರು. ಬಿಜೆಪಿ ಅವ್ರ ಮನಿ ಬಳು ಹೊಕ್ಕದ, ಅವ್ರ ಮನಿ ಒಳಗ ಅದು ಅಳು ಆಗ್ತಾ ಇದೆ. ಬಳು ಹೊಕ್ಕ ಮಣಿ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಯಾವ ಮನಿ ಒಳಗೆ ಬಳು ಹೋಗುತ್ತೆ ಆ ಮನಿ ಒಳಗೆ ಉಜ್ವಲ ಭವಿಷ್ಯ ಇರಲ್ಲ, ಅದು ಹಾಳಾಗಿ ಹೋಗುತ್ತಿರ್ತದೆ. ಹಂಗೆ ಅನೇಕ ಬಳುಗಳು ಬಂದಲ್ಲಿ ಹೊಕ್ಕಿರೋದ್ರಿಂದ ಅವರಿಗೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ, ಈಗ ವಿನಾಶದ ಕಾಲದಲ್ಲಿರುವಾಗ ವಿಪರೀತಗಳ ಬುದ್ಧಿ ಬರ್ತಿರ್ತವೆ. ಅಂಥವೆಲ್ಲವನ್ನು ಮಾತಾಡೋದು, ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಭಾರತ್ ಮಾತಾ ಕಿ ಜೈ ಅನ್ನೋದು ಇವ್ರ ಅಪ್ಪನ ಮನೆ ಆಸ್ತಿನ? ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು, ನಮ್ಮ ಅಭಿಮಾನ, ನಮ್ಮ ದೇಶಭಕ್ತಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ. ಏನು ಇವ್ರಿಗೆ ಅಷ್ಟೇ ಏನು ಗುತ್ತಿಗೆ ಕೊಟ್ಟಿದೆ ಅದು? ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಿನೂ ಜೈ ಅಂತೀವಿ, ಒಂದೇ ಮಾತರಮು ಅಂತೀವಿ ಮತ್ತು ಜೈ ಹಿಂದೂ ಅಂತೀವಿ. ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ತಂದಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ, ಇವ್ರದ್ದೇನಿದೆ. ಇವರು 1950ರಿಂದ ಈ ಕಡೆ, ಮೊದಲಿರಲಿಲ್ಲ ಇವರು. ಯಾರು? ಜನಸಂಘ ಪ್ರಾರಂಭ ಆಗಿದ್ದು 1950. ಅಲ್ಲಿಂದ ಈ ಕಡೆ ಅದು BJP ಆಗಿ ಪರಿವರ್ತನೆಯಾಗಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಆ ಪಕ್ಷ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ಆದ್ದರಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು, ಇಂಥ ನಿಂದನೆ ಮಾಡೋದು, ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಏನು ಸ್ವಂತ ಇವರಿಗೆ ದತ್ತಕ್ಕೆ ತೊಗೊಂಡಾರ? ನಾನು ಕೇಳ್ತೀನಿ, ನಮಗೆ ಹಕ್ಕಿದೆ, ನಮ್ಮ ದೇಶದಲ್ಲಿದ್ದೀವಿ, ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ, ನಮ್ಮ ದೇಶದ ಬಗ್ಗೆ ಗೌರವ ಇದೆ, ದೇಶದ ಬಗ್ಗೆ ಹೊಗಳಿಕೆಯನ್ನು ನಾವು ಮಾಡ್ತೀವಿ. ಯಾವ ದೇಶ ವಿರೋಧಿ? ಯಾವ ದೇಶ ವಿರೋಧಿ? ದೇಶ ವಿರೋಧಿ ಚಟುವಟಿಕೆ ಅಂತ ಇವ್ರು ನಮ್ಮ ಪಕ್ಷಕ್ಕೆ ಕೇಳ್ತಾರೆ. ಇವರೇ ದೇಶ ವಿರೋಧಿಗಳು, ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ. ಅವರಿಗೆ ದೇಶಾಭಿಮಾನ ಇಲ್ಲ, ತೋರಿಕೆಗೆ, ನಾಟಕಕ್ಕೆ, ಕೇವಲ ಅಧಿಕಾರಕ್ಕಾಗಿ
ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗಿರೋದು ಪ್ರತಿಯೊಬ್ಬನಿಗೂ ಹಕ್ಕಿದೆ. ಇವರು ಜಾತಿ ಭೇದಗಳನ್ನು ಮಾಡ್ತಕ್ಕಂಥದ್ದು ಇವರು ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು. ಈಗ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ 400 ಸೀಟ್ ಕೊಡ್ರಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅಂದರೆ ಯಾರು ವಿರೋಧಿ? ದೇಶ ವಿರೋಧಿ ಯಾರು? ಕಾಂಗ್ರೆಸ್ ಏನ BJPನ? ಇವ್ರು ಹೇಳಿದ್ದು ಸುಳ್ಳನ? 400 ಸೀಟ್ಗಳನ್ನು ಆಯ್ಕೆ ಮಾಡಿಕೊಡಿ, ಈ ದೇಶದ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅವ್ರ ಪಕ್ಷದ ಅನೇಕರು ಹೇಳಿದಾರಲ್ಲ, ಈಗೂ ಹೇಳ್ತಾ ಇದ್ದಾರೆ, ಇನ್ನೂ ಮುಂದೆ ಹೇಳ್ತಾ ಇದ್ದಾರೆ. ಅದ್ರಗೋಸ್ಕರನೇ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಜನರ ಮುಂದೆ, ಈ ಬಾರಿ 400 ಕ್ರಾಸ್ ಮಾಡಿಕೊಡಿ. ಅಂದರೆ ಅವ್ರ ಇಚ್ಛೆ ಇದೆ, ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಏನು ಇಚ್ಛೆಯನ್ನು ಹೊಂದಿದ್ದಾರೆ ಆ ಇಚ್ಛಾ ಪೂರ್ಣ ಮಾಡೋಕೆ 400 ಕೇಳ್ತಾ ಇದ್ದಾರೆ. ಎಲ್ಲ ಸ್ವಾಯತ್ತ ಸಂಸ್ಥೆಗಳು ದುರುಪಯೋಗ ಆಗ್ತಿದೆ, ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹೇಳಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಬೀದರ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡಿ, ಸಿಬಿಐ, ಐಟಿ ಸೇರಿ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳು ದುರುಪಯೋಗ ಆಗುತ್ತಿವೆ. ಚುನಾವಣೆ ಸಮಯದಲ್ಲಿ ಈ ರೀತಿ ದಾಳಿ ನಡೆಸಿದ್ದಾರೆ. ಬಿಜೆಪಿಯ ಒಬ್ಬರ ಮೇಲಾದರೂ ದಾಳಿ ಆಗಿದೆಯಾ? ಬಿಜೆಪಿ ಸೇರ್ಪಡೆ ಆದರೂ ಎಲ್ಲವೂ ಫಿನಿಶ್ ಆಗುತ್ತದೆ. ಪ್ರತಿಪಕ್ಷಗಳ ದನಿ ಹತ್ತಿಕ್ಕುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ ಎಂದು ದಾಳಿ ವಿಚಾರವಾಗಿ ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ಈಗಾಗಲೇ ಹೇಳಿದ್ದೇವೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ನಾವು ಹೇಳ್ತಾನೆ ಬಂದಿದ್ದೇವೆ, ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ. ಇವತ್ತು ಇಡಿ, CBI, IT ದುರುಪಯೋಗ ಮಾಡ್ತಾ ಇದ್ದಾರೆ, ಅದು ಚುನಾವಣೆ ಸಮಯದಲ್ಲಿ. ನೋಡಿ, ಚುನಾವಣೆ ಘೋಷಣೆ ಆದಮೇಲೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಲ್ಲ, ಎಲ್ಲೇ ಇದ್ದರು. ನೀವು ಮಾಡೋದು ಇಲ್ಲಿವರೆಗೆ ಯಾರಾದರೂ ಒಬ್ಬ BJPಯ ಸಮರ್ಥಕನ ಮೇಲೆ ಅಥವಾ ಅವರ ಸಂಸ್ಥೆಗಳ ಮೇಲೆ ಒಂದಾದರೂ ದಾಳಿ ಆಗಿದೆಯಾ? ಇವತ್ತು ಯಾರ ಮೇಲೆ ದಾಳಿ ಆಗ್ತದೆ, ಏನಾದರೂ ಅಲ್ಪ ಸ್ವಲ್ಪ ಅವ್ರ ಹತ್ರ ಕೊರತೆಗಳಿದ್ದರೆ ಅಂಥವ್ರು BJPಯಲ್ಲಿ ಸೇರ್ಪಡೆ ಆದರೆ ಫಿನಿಶ್. ಅವೆಲ್ಲ ಕೇಸ್ಗಳೆಲ್ಲ ಇವತ್ತು ರದ್ದಾಗಿ ಬಿಡ್ತವೆ. ಇದು ಏನು ತೋರಿಸ್ಕೊಡ್ತದೆ ಅಂತೇಳಿದರೆ, ಇವತ್ತು ಸರ್ವಾಧಿಕಾರಿ ಧೋರಣೆ ಮತ್ತು ಪ್ರತಿಪಕ್ಷವನ್ನು ಹತ್ತಿಕ್ಕುವಂಥ, ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಇವತ್ತು BJP ಮಾಡ್ತಾ ಇದೆ. ಇವತ್ತು ಏನು ಸತ್ಯ ಇದ್ದಿದ್ದು ಹೊರಗೆ ಬಂದೇ ಬರ್ತದೆ. ಅದಕ್ಕೆ ಯಾವುದೇ ರೀತಿಯ ಕಾನೂನು, ಈ ದೇಶದ ನ್ಯಾಯಾಂಗ ಇದೆ, ಕಾನೂನಿದೆ, ಅದರ ಮೇಲೆ ನಮ್ಮೆಲ್ಲರಿಗೆ ನಂಬಿಕೆ ಇದೆ. ಹೀಗಾಗಿ ಇವತ್ತು ಜನನೇ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಹೇಳ್ದಿಲ್ಲ ನಾನು ಜನರಲ್ ಆಗಿ ಹೇಳಿದ್ದೇನೆ, ಬರೀ ಬೀದರ್ ಅಷ್ಟೇ ಅಲ್ಲ. ಈ ಚುನಾವಣೆ ಘೋಷಣೆ ಆದಮೇಲೆ ನೋಡಿ, ಈ DCC ಬ್ಯಾಂಕ್ ಮೇಲೆ ನೀವು ದಾಳಿ ಮಾಡೋದ್ರಿಂದ ಯಾರಿಗೆ ಹಾನಿ ಆಗ್ತದೆ? ರೈತರ ಬ್ಯಾಂಕ್ ಅದು. ಇವತ್ತು ಏನು ಕೃಷಿಕರಿದ್ದಾರೆ, ರೈತರಿದ್ದಾರೆ, ಅವರಿಗೆ ಸಾಲ ಕೊಡೋದಿದೆ, ಅವರಿಗೆ ಪೇಮೆಂಟ್ ಮಾಡೋದಿದೆ. ಇವತ್ತು ಸುಮಾರು 2-3 ಲಕ್ಷ ಜನ ರೈತರು ಅದರಲ್ಲಿ ಖಾತೆ ತೆಗೆದಿದ್ದಾರೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಅವರಿಗೆ ಹಾನಿ ಆಗ್ತದೆ. ಮಾಡಿ ಸತ್ಯಾಂಶ ಹೊರಗಡೆ ಬರಲಿ ಇವತ್ತು. ಸೊ ಹೀಗಾಗಿ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾವುದು ಟ್ರಾನ್ಸಾಕ್ಷನ್ಸ್ ಆಗಿಲ್ಲ. DC ಅವರು ನಿಗಾ ವಹಿಸಿದ್ದಾರೆ, ಎಲ್ಲ ಇವತ್ತು ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಆದರೂ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಎದುರಿಸಬೇಕು ಅಂತಾರೆ. ಹೌದು, ಮತ್ತೆ ಏನು ನೀವೇ ಅದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅರಿತುಕೊಳ್ಳಿ. ಆರ್ಎಡಿಗ ಸಮಾಜದ ಕುಲಕಸಬು ಸೇಂದಿ ಇಳಿಸುವುದಕ್ಕೆ ಮತ್ತು ಮಾರಾಟಕ್ಕೆ ಅನುಮತಿ ಕೊಡಬೇಕು ಮತ್ತು ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಹಣ ಬಿಡುಗಡೆ ಮಾಡಬೇಕು ಸೇರಿದಂತೆ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ನಮ್ಮ ಸಮಾಜ ಈ ಬಾರಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಲಾಗುವುದು ಎಂದು ಆರ್ಎಡಿಗ ಸಮಾಜದ ಧರ್ಮಗುರುಗಳಾದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಮತ್ತು ಬಿಜೆಪಿ ನಮ್ಮ ಸಮಾಜದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದು ಈ
ಹಿಂದೆ ಬಿಜೆಪಿ ಸರ್ಕಾರದಲ್ಲಿಯೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿತ್ತು, ಇದೀಗ ಕಾಂಗ್ರೆಸ್ನಲ್ಲಿಯೂ ಅನ್ಯಾಯ ಆಗ್ತಿದೆ ಎಂದು ಕಿಡಿಕಾರಿದರು. ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದಲ್ಲಿ ಏಪ್ರಿಲ್ 26ರಂದು ನಮ್ಮ ಅಂತಿಮ ನಿರ್ಧಾರ ಘೋಷಣೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ದಿನ ನಾರಾಯಣಗುರು ಶಕ್ತಿಪೀಠದ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರ ಸಮುದಾಯದ ಪ್ರಮುಖರ ಸಭೆಯನ್ನೇ ಮಾಡಲಾಗಿದೆ. ಸಮುದಾಯದ ಸಮಸ್ಯೆಗಳನ್ನೇ, ಮೊದಲನೇದು ನಮ್ಮ ಸಮುದಾಯದ ಕುಲಕಸಬನ್ನೇ ಮರಳಿ ಕೊಡಬೇಕು, ಇಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಸಮುದಾಯದ 16 ಬೇಡಿಕೆಗಳನ್ನಿಟ್ಟು 3 ವರ್ಷವಾಗಿ ನಿರಂತರವಾಗಿ ನಾವು ಹೋರಾಟದಲ್ಲಿದ್ದೇವೆ. ಆದರೆ ರಾಜ್ಯ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ಸಭೆ ಮಾಡಿದ್ದೀವಿ. ಮತ್ತು 26-27 ಅಂತಿಮ ನಿರ್ಣಯವನ್ನು ಸಮುದಾಯದ ನಿರ್ಣಯವೂ ಕೂಡ ಘೋಷಣೆ ಮಾಡುತ್ತೇವೆ. ಸಮುದಾಯದ ಅನ್ಯಾಯ ನಾವು ಸಹಿಸುವುದಿಲ್ಲ. ನಮ್ಮ ಸಮುದಾಯಕ್ಕೆ ಆಗಿರುವ ನೋವುಗಳನ್ನೇ ಕೂಡಲೇ ಪರಿಹಾರ ಮಾಡಬೇಕಾಗುತ್ತೆ. ಈಡಿಗ ಸಮುದಾಯದ ನಾಯಕರುಗಳನ್ನೇ ಕೂಡ ರಾಜಕೀಯವಾಗಿ ತುಳಿಯುವ ಕೆಲಸ ಎರಡೂ ಪಕ್ಷದಲ್ಲಿಯೂ ಕೂಡ ಆಗ್ತಕ್ಕಂಥದ್ದು ಕೂಡ ನಾವು ಕಂಡು ಬಂದಿದ್ದೇವೆ. ಸಮುದಾಯದ ನಾಯಕರುಗಳ ಮಧ್ಯದಲ್ಲಿ ಗೊಂದಲಗಳನ್ನ ತರ್ತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ. ಆದ್ದರಿಂದ ಸಮುದಾಯದ ಕುಲ ಬಾಂಧವರಿಗೆ ಶಕ್ತವಾಗಿರ್ತಕ್ಕಂಥ ಸಂದೇಶವನ್ನೇ ನಾವು ಈ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರಿಗೆ ನೀಡಲಿದೆ. ಇನಿಯೂ ಕೂಡ ನಾವು ಮತ್ತೆ ಸಭೆಗಳನ್ನೇ ಮಾಡುತ್ತೇವೆ. ಈಡಿಗ ಸಮುದಾಯವನ್ನು ಕಡೆಗಣಿಸಿದಂದರೆ ಚುನಾವಣೆ ಬಹಿಷ್ಕಾರವು ಕೂಡ ಮಾಡಲಿದ್ದಕ್ಕೆ ನಾವು ಕರೆಯನ್ನೇ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಹೇಳುತ್ತಾ ಇದ್ದೀವಿ. 18 ವರ್ಷ ಕಾಲವಾಗಿದೆ ಸಮುದಾಯದ ಕಸಬನ್ನೇ ಕಳೆದುಕೊಂಡು, ಇದು ಸಮುದಾಯ ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳುತ್ತಾ ಇದ್ದೇವೆ. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಂದೇಶವನ್ನು ರವಾನೆ ಮಾಡುತ್ತೇವೆ. ಇನ್ನೊಂದು 10-13 ದಿನ ಒಳಗಡೆ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮೀಟಿಂಗನ್ನು ಕರೆದು ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಾವು ಯಾವ ರೀತಿಯಲ್ಲಿ ನಾವು ಪ್ರತಿಭಟನೆಗಳಾಗಲಿ ಮುಂದಿನ ಚುನಾವಣೆಗೆ ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಬಗ್ಗೆ ಅಲ್ಲಿಯೂ ಕೂಡ ನಾವು ಸೂಚನೆಯನ್ನೇ ಕೊಡುತ್ತೇವೆ. ಎರಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಆ ಸ್ಪಂದನೆ ಇಲ್ಲದ್ರಿಂದನೇ ಇವತ್ತು ನಾವು MP ಗಳು ಸ್ಪಂದಿಸಬೇಕಿತ್ತು, MLAಗಳು ಸ್ಪಂದಿಸಬೇಕಿತ್ತು. ಆದರೆ ಯಾರೂ ಕೂಡ ಈಡಿಗರ ನಿಜವಾದ ಸಮಸ್ಯೆಗಳನ್ನೇ ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಬಾರು ವೈನ್ ಶಾಪ್ಗಳಲ್ಲಿ ನಮ್ಮ ಸಮುದಾಯದ ಸ್ವಲ್ಪ ಬಾರು ವೈನ್ ಶಾಪ್ ಇದೆ. ಇವತ್ತು ಅದಕ್ಕೆಲ್ಲ ಹೆಚ್ಚಿನ ರೈಟ್ ಮಾಡಿಕೊಂಡು ಅಲ್ಲಿಯೂ ಕೂಡ ₹1 ಲಾಭ ಸಿಗಲ್ಲದಂಗೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಾವು ಎಲ್ಲಿಗೆ ಹೋಗಬೇಕಾಗತ್ತೆ ಸಮುದಾಯ? ಅದಕ್ಕೋಸ್ಕರ ನಾವು ಹೇಳತಕ್ಕಂಥ ಸಮುದಾಯಕ್ಕೆ ಅನ್ಯಾಯವಾಗಿದ್ದರಿಂದ ಸಮುದಾಯದ ನೋವುಗಳ ಜೊತೆ ರಾಜಕೀಯ ನಾಯಕರುಗಳು ನಿಂದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದೇ ರಾಜಕೀಯ ಪಕ್ಷಗಳಿಗೆ ಪಾಠವನ್ನೇ ಕಲಿಸೋದು ನಾವು 100ಕ್ಕೆ 100 ಖಚಿತ ಅಂತ ಹೇಳ್ತೀವಿ. ಓಕೆ, ನನ್ನನ್ನು ಚುನಾವಣೆಯಿಂದ ಹಿಂದೆ ಸರಿಸೋ ವ್ಯಕ್ತಿ ಭೂಮಿಯ ಮೇಲೆ ಹುಟ್ಟಿಲ್ಲ. ಹಿಂದೆ ಸರಿಸೋ ಊಹಾಪೋಹ ಎಲ್ಲ ಸುಳ್ಳು. ಎಲ್ಲ ಪಕ್ಷಗಳಲ್ಲೂ ನಮ್ಮ ಸಮಾನಕ್ಕೆ ಎಂದು ಶಿರಹಟ್ಟಿಯ ಫಕೀರ ದಿಂಗಲೇಶ್ವರ ಸ್ವಾಮೀಜಿ ಹೇಳಿದರು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಾತನಾಡಿದ ಅವರು, ಯಾವುದೇ ಪಕ್ಷಗಳ ವಿಚಾರ ಮಾಧ್ಯಮಗಳ ಮೂಲಕ ತಿಳಿದಿದ್ದೆ. ನಾವು ಯಾವುದೇ ಪಕ್ಷಗಳ ತೀರ್ಮಾನ ನಾನು ಸ್ವತಂತ್ರವಾಗಿ ಹೇಳಲ್ಲ. ಅಕಸ್ಮಾತ್ ಅಂತಹ ತೀರ್ಮಾನ ಬಂದ್ರೆ ನಾನು ಮತ್ತೆ ಚರ್ಚೆ ಮಾಡುತ್ತೇನೆ. ನನ್ನನ್ನು ಬಹುಸಂಖ್ಯಾತರು ಸಂಪರ್ಕ ಮಾಡಿದ್ದಾರೆ, ಪರೋಕ್ಷವಾಗಿ ಕಾಂಗ್ರೆಸ್ನವರು ಸಂಪರ್ಕ ಮಾಡಿದ್ದಾರೆ ಅನ್ನೋದನ್ನ ಸ್ವಾಮೀಜಿ ಒಪ್ಪಿಕೊಂಡಿದ್ದಾರೆ. ಎಲ್ಲ ವಿಚಾರಗಳು ತಲೆಯಲ್ಲಿ ಇವೆ. ನಾನು ಸಾರ್ವಜನಿಕರ ಮುಂದಿಟ್ಟು ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಜನ ಬಯಸಿರುವುದರಿಂದ ರಾಜಕೀಯಕ್ಕೆ ಬಂದಿದ್ದೇನೆ. ನಾನು ಪಕ್ಷಾಂತರ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದೇನೆ. ಯಡಿಯೂರಪ್ಪನವರು ನನಗೆ ಭೇಟಿಯಾಗಿಲ್ಲ. ಇನ್ನು 18ರಂದು ನಾಮಪತ್ರ ಸಲ್ಲಿಸುವ ತೀರ್ಮಾನ ಮಾಡಿದ್ದೇನೆ ಎಂದರು. ಪರಂಪರಾಗತವಾಗಿ ಸಿರಹಟ್ಟಿ ಫಕೀರೇಶ್ವರ ಮಠದ ಶ್ರದ್ಧಾವಂತ ಭಕ್ತರು. ಬಹುಶಃ ತಮಗೆ ಇತಿಹಾಸವನ್ನು ಹೇಳಬೇಕು ಅಂದ್ರೆ, ರಜತ್ ಅವರು ಹುಟ್ಟಿದಂತ ಸಂದರ್ಭದಲ್ಲಿ ಅವ್ರನ್ನು ತೊಟ್ಟಲದಲ್ಲಿ ಹಾಕುವಾಗ ನಮ್ಮ ಹಿಂದಿನ ಗುರುಗಳು ಬಂದು, ಈಗೇನು ನಮ್ಮ ಧಾರವಾಡ ಜಿಲ್ಲೆಯ ಯುವ ನಾಯಕರು, ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡ ರಜತ್ ಉಳ್ಳಾಗಡ್ಡಿ ಮಠರು, ಇವ್ರನ್ನು ತೊಟ್ಟಲ್ದಾಗ ಹಾಕುವಾಗ ಕೂಡ ಅವತ್ತಿನ ಸಿರಹಟ್ಟಿ ಚನ್ನವೀರ ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದಿದ್ರು. ಇವತ್ತು ಅವರ ಪಾಪವನ್ನು ತೊಟ್ಟಲದಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಮನೆಯ ಗುರುಗಳಾಗಿ ಬಂದಿದ್ದೇವೆ ಹೊರತಾಗಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರವಾಗಿ ಅವ್ರ ಮನೆಗೆ ನಾವು ಬಂದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಚಾಪಡ್ತೀವಿ. ಯಾಕಂದ್ರೆ ಅವ್ರಿಗೂ ಟಿಕೆಟ್ ತಪ್ಪಿತ್ತು. ಒಂದು ಸತ್ಯ, ರಜತ್ ಉಳ್ಳಾಗಡ್ಡಿ ಮಠರ ಕೊಡುಗೆ ಅವರು ಪ್ರತಿನಿಧಿಸುವಂತಹ ಪಕ್ಷಕ್ಕೆ ಬಹಳಷ್ಟು ಇದೆ ಅನ್ನುವಂತಹದ್ದನ್ನು ಎಲ್ಲರೂ ಮಾತಾಡ್ಕೊಳ್ತಾರೆ. ನಾನು ಅದನ್ನು ಒಪ್ಪಿಕೊಳ್ತೇನೆ. ಅವರು ಎಷ್ಟು ಪಕ್ಷಕ್ಕಾಗಿ ದುಡಿದ್ರೋ ಪಕ್ಷ ಅಷ್ಟರ ಮೆಟ್ಟಿಗೆ ಅವ್ರನ್ನ ಗುರುತಿಸಲಿಲ್ಲ ಅಂತಕ್ಕಂಥ ನೋವು ಇಡೀ ಧಾರವಾಡ ಜಿಲ್ಲೆಯ ಮತದಾರರಲ್ಲಿ ಇರೋದಂತೂ ಸತ್ಯ.
ಹಂಗೆ ಕಲ್ಪನೆ ಬರುತ್ತೆ. ಯಾಕಂತಂದ್ರೆ ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲಿಲ್ಲ ಅಂತಂದ್ರೆ ಎಲ್ಲೋ ಅದು ದ್ರೋಹ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥದ್ದು. ನಾನು ಬಂದಿರುವಂತ ಕಾರಣವನ್ನು ಹೇಳಿದ್ದೇನೆ. ಇದು ನನ್ನ ವಿಚಾರ ಅಲ್ಲ, ಇಡೀ ನಾಡಿನ ಜನಾಂಗ. ಹಿಂದೆ ಜಗದೀಶ್ ಶೆಟ್ಟರಿಗೆ ಕೊಟ್ಟಿರುವಂತ ಟಿಕೆಟ್ ಅನ್ನ ಉಳ್ಳಾಗಡ್ಡಿಗೆ ಮಠರಿಗೆ ಕೊಡ್ತಾರೆ ಅಂತೇಳಿ ವರ್ಷದುದ್ದಕ್ಕೂ ಕಾಯ್ಕೊಂಡು ಹುಬ್ಬಳ್ಳಿ ಧಾರವಾಡ ಕಾಯ್ತಾ ಇತ್ತು. ಅದು ಉಳ್ಳಾಗಡ್ಡಿ ಮಠರಿಗೆ ಫಿಕ್ಸ್ ಆಗಿದೆ ಈ ಸಾರಿ ಟಿಕೆಟ್ ಅಂತೇಳಿ. ಅನಿವಾರ್ಯವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದ್ರು ಅಂದಾಕ್ಷಣ ಅದನ್ನ ಅವತ್ತಿನ ದಿವಸ ಅವರು ಉಳ್ಳಾಗಡ್ಡಿ ಮಠರು ತ್ಯಾಗ ಮಾಡಿದ್ರು. ಆ ತ್ಯಾಗಕ್ಕೆ ಮುಂದೆ ಬೆಲೆ ಸಿಗುತ್ತೆ ಅಂತಕ್ಕಂತಹ ಭಾವನೆ ನಾಡಿನ ಜನರಲ್ಲಿ ಇತ್ತು. ಮತ್ತು ರಾಜ್ಯ ಮಟ್ಟದ ದೊಡ್ಡ ನಾಯಕರು ಕೂಡ ನಮ್ಮ ಶ್ರದ್ಧಾವಂತ ಕಾರ್ಯಕರ್ತನಿಗೆ ಅನ್ಯಾಯವನ್ನು ಮಾಡಿ ನಾವು ಬೇರೆಯವರಿಗೆ ಟಿಕೆಟ್ ಕೊಟ್ಟಿವಿ, ಅದರ ದುಃಖವನ್ನು ಅನುಭವಿಸಿದೀವಿ, ಇವು ಮುಂದೆ ಅವ್ರನ್ನ ನಾವು ಗುರುತಿಸ್ತೀವಿ ಅಂತೇಳಿ ನಾಯಕರೇ ಹೇಳಿದ್ರು. ಎಲ್ಲೋ ಒಂದು ಕಡೆ ಗುರುತಿಸ್ತಾರೆ ಅಂತಕ್ಕಂಥ ಭಾವನೆ ಇತ್ತು. ಅಲ್ಲೂ ಕೂಡ ಅವರ ಅವಕಾಶ ವಂಚಿತರಾದರು ಅಂತಕ್ಕಂಥದ್ದು ಇದು ಇಡೀ ನಾಡಿನ ಜನರ ಅಭಿಪ್ರಾಯ. ಈಗ ಕೇವಲ ತಾವು ಕಾಂಗ್ರೆಸ್ನಿಂದ ಕಣಕ್ಕಿಳಿತೀರಿ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಏಕಾಏಕಿ ಇವತ್ತು ದಿಢೀರ್ ಅಂತ ತಾವು ಭೇಟಿ ನೀಡಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ದಿನಕ್ಕೊಂದ್ಸಾರಿ ತೊಟ್ಟಲಲ್ಲಿ ಹಾಕೋ ಕಾರ್ಯಕ್ರಮ ಆಗಿದ್ರೆ ಚುನಾವಣೆ ಮುಗಿದ ಮೇಲೆ ಬರ್ತಿದ್ವಿ ನಾವು. ಇವತ್ತೇ ಅವ್ರ ಪಾಪವನ್ನ ಕರ್ಕೊಂಡು ಬಂದಿರೋದ್ರಿಂದ ನಾವು ಬಂದಿವಿ ಹೊರತಾಗಿ ಇದು ದಿಢೀರ್ ಭೇಟಿ ಅಲ್ಲ, ಪೂರ್ವ ನಿಯೋಜಿತ ಭೇಟಿ ಅಂತಕ್ಕಂಥದ್ದನ್ನ ಆಮಂತ್ರಣದ ಮೇರೆಗೆ ಬಂದಿವೆ ಅನ್ನುವಂಥದ್ದನ್ನ ಹೇಳ್ಬಹುದು. ಈಗ ನೀವು ಕೇವಲ ಸ್ವಾಮೀಜಿಗಳಲ್ಲ, ಈಗ ರಾಜಕಾರಣಿಗಳು ಕಾವಿ ಮತ್ತು ಖಾದಿ ಎರಡೂ ಇದೆ. ಅಂತದ್ರಲ್ಲಿ ಒಬ್ಬ ರಾಜಕಾರಣಿಯ ಮನೆಗೆ ಬಂದಿದ್ರಂದ್ರೆ ಅದ್ರಾಗ ಒಂದು ಏನೋ ವಿಶೇಷ ಅರ್ಥ ಇದ್ದೇ ಇರುತ್ತೆ. ಹಾಗೆ ಸುಖ ಸುಮ್ಮನೆ ಅಂತೂ ಬರಲ್ಲ. ತೊಟ್ಟಲ ಕಾರ್ಯಕ್ರಮ ನೆಪ ಮಾತ್ರ. ಕಲ್ಪನೆಗಳಿಗೆ ಬೆಂಬಲವನ್ನ ನೀವು ನೋಡಿ, ಅಥವಾ ಹೇಗೆ? ಕಲ್ಪನೆಗಳಿಗೆ 100 ದಾರಿಗಳು. ಚುನಾವಣೆ ಹಾಗೂ ತಾವು ಸೋಲುತ್ತೇವೆ ಎಂಬ ಭಯದಿಂದ ಸಂಸದ ಭಗವಂತ ಖೂಬಾ ಬೀದರ್ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿ ಮಾಡಿಸಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಬಗ್ಗೆ ಜನರಲ್ಲಿ ತಪ್ಪು ಮಾಹಿತಿ ಕಳಿಸಲು ಐಟಿ ದಾಳಿ ಮಾಡಲಾಗಿದೆ. ಇದಕ್ಕೆಲ್ಲ ನಾವು ಹೆದರೋದಿಲ್ಲ, ಜಗ್ಗೋದಿಲ್ಲ. ನನ್ನ ಸಹೋದರ ಅಮರ್ ಖಂಡ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದು, ಅವರ ಅಧ್ಯಕ್ಷರಾಗಿ ಕೇವಲ 3 ತಿಂಗಳೊಳಗೆ ಈ ದಾಳಿ ರಾಜಕೀಯ ಪ್ರೇರಿತವಾಗಿ ದಾಳಿ ಮಾಡಿಸಲಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಈಗಾಗಲೇ ಮಾನ್ಯ BR ಪಾಟೀಲ್ ಸಾಹೇಬರು ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಐಟಿಯವರು ಬೀದರ್ ಸಹಕಾರ ಕೇಂದ್ರ ಬ್ಯಾಂಕಿನ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಜಿಲ್ಲೆಯ ಸುಮಾರು 3 ಲಕ್ಷ ಜನರ ಇವತ್ತು ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದೆ. ಮತ್ತು ಇತ್ತೀಚೆಗೆ ಸುಮಾರು 3-4 ತಿಂಗಳ ಕೆಳಗಡೆ ಪ್ರಜಾಸತ್ತಾತ್ಮಕವಾಗಿ ನಡೆದಂಥ ಚುನಾವಣೆಯಲ್ಲಿ ನನ್ನ ಸಹೋದರ ಅಮರ್ ಖಂಡ್ರೆ ಅವರು ಅವರ ಪ್ಯಾನೆಲ್ ಗೆದ್ದಿದೆ. ಮತ್ತು ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಸುಮಾರು ಏನು ವಸೂಲಾತಿ ಆಗದೇ ಇರುವಂಥ ಅನೇಕ ರೀತಿಯಲ್ಲಿ ಇವತ್ತು ಸಾಲಗಳಿದ್ದು ಆ ವಸೂಲಾತಿ ಮಾಡುವಂಥದ್ದು ಆ ಬ್ಯಾಂಕಿನ ಆರ್ಥಿಕ ವ್ಯವಸ್ಥೆ ಸರಿ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ನಿನ್ನೆ ಏನು ಐಟಿಯವರು ರೇಡ್ ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂಥ ದಾಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಯಾವುದೇ ಒಂದು ಐಟಿ ರೇಡ್ ಆಗಬೇಕು ಅಂತ ಹೇಳಿದರೆ ಕನಿಷ್ಠ 6-8 ತಿಂಗಳವರೆಗೆ ಸರ್ವೆ ನಡೀತದೆ. ಆ ಸರ್ವೆಯಲ್ಲಿ ಏನಾದರೂ ಇವತ್ತು ಅವರಿಗೆ ಕಂಡು ಬಂದರೆ ದಾಖಲೆಗಳು ಅಥವಾ ಮತ್ತೊಂದು ಅಂದರೆ ಮಾತ್ರ ಐಟಿ ರೇಡ್ಗಳಾಗ್ತದೆ. ಅದು ಐಟಿ ರೇಡ್ ಯಾವಾಗ ಮಾಡ್ತೀರಿ? ಚುನಾವಣೆ ಪೂರ್ವದಲ್ಲಾದರೂ ಮಾಡಲೇಬೇಕು ಅಥವಾ ಅಂತ ಏನಾದರೂ ಇದ್ದರೆ ಮಾಡ್ಬೋದಾಗಿತ್ತು, ಅಥವಾ ಚುನಾವಣೆ ನಂತರವಾದರೂ ಮಾಡಬೇಕಾಗಿತ್ತು. ಈ ಚುನಾವಣೆಯಲ್ಲಿ ಇವತ್ತೇನು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಸುಪುತ್ರ ಸಾಗರ್ ಖಂಡ್ರೆ ಚುನಾವಣಾ ಕಣದಲ್ಲಿ ಇದ್ದಾರೆ. ಹೀಗಾಗಿ ಅವರಿಗೆ ಏನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರ ಒಂದು ಬೆಂಬಲ ಸಿಗ್ತಾ ಇದೆ. ಇವತ್ತು ಎಲ್ಲ ಕಡೆಯಲ್ಲಿ ಕಾಂಗ್ರೆಸ್ನ ಅಲೆ ಕಾಣ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಲಿ ಪ್ರಸ್ತುತ ಸಂಸದರಾದಂಥ ಮತ್ತು ಕೇಂದ್ರ ಸಚಿವರಾದ ಭಗವಂತ ಖೂಬಾಗೆ ಜನ ತಿರಸ್ಕಾರ ಮಾಡಿದ್ದಾರೆ. ಸ್ವಪಕ್ಷೀಯರೇ ಅವರಿಗೆ ಬಹಿಷ್ಕಾರ ಹಾಕ್ತಾ ಇದ್ದಾರೆ. ಹೀಗಾಗಿ ಸೋಲಿನ ಭಯದಿಂದ ಇವತ್ತು ಹತಾಶ ಮನೋಭಾವನೆಯಿಂದ ಭಗವಂತ ಖೂಬಾರ್ ಅವರು ಡೆಲ್ಲಿಯವರ ದೊರೆಗಳಿಗೆ ಹೋಗಿ ಈ ಐಟಿ ಅನ್ನುವಂಥ ಅಸ್ತ್ರವನ್ನು ಬಳಕೆ ಮಾಡಿಕೊಂಡು ಇವತ್ತು
ಇವತ್ತು ಜನರಿಗೆ ಹೆದರಿಸುವಂಥದ್ದು ಬೆದರಿಸುವಂಥ ಒಂದು ಕೆಲಸ ಇವರು ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕವಾದಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಚುನಾವಣೆಯಲ್ಲಿ ನೋಡಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಲ್ಲ. ಭಾರತೀಯ ಜನತಾ ಪಕ್ಷದ ಸಂಘ ಸಂಸ್ಥೆಗಳ ಮೇಲೆ ಅಥವಾ ಅವರ ಮನೆಗಳ ಮೇಲೆ ಏನಾದರೂ ದಾಳಿ ಮಾಡಿದಾರಾ? ಇದು ಬರೀ ಪ್ರತಿಪಕ್ಷಗಳನ್ನು ಗುರಿಯನ್ನಾಗಿಟ್ಟುಕೊಂಡು IT, CBI, ED ದುರ್ಬಳಕೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಪರಮ ಪೂಜ್ಯ ಶ್ರೀಮದ್ ಕಾಶಿ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶೇಖರ್ ರಾಜ್ಯ ದೇಶಿ ಕೇಂದ್ರ ಶಿವಾಚಾರ್ಯರ ಭಾಗವತ್ ರೂಪರನ್ನು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಶಾಖಾಪುರದ ತಪೋವನ ಮಠದಲ್ಲಿ ಶನಿವಾರ ಭೇಟಿಯಾಗಿ ಆಶೀರ್ವಾದ ಪಡೆದರು. ಜಗದ್ಗುರುಗಳು ಸಂಸದರಿಗೆ ಪೇಟ ತೊಡಿಸಿ ಶಾಲು ಮತ್ತು ಹಾರದೊಂದಿಗೆ ಸನ್ಮಾನ ನೆರವೇರಿಸಿದ ನಂತರ ಆಶೀರ್ವದಿಸುತ್ತಾ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭಾರತವನ್ನು ವಿಶ್ವ ಗುರುವನ್ನಾಗಿಸುವ ಸಂಕಲ್ಪ ತೊಟ್ಟು ಕೈಗೊಂಡ ಎಲ್ಲಾ ಕಾರ್ಯ ಯೋಜನೆಗಳು ಯಶಸ್ವಿಯಾಗಲಿ, ನಾಡಿನ ಜನತೆಗೆ ಕಲ್ಯಾಣವಾಗಲಿ ಎಂದು ನುಡಿದರು. ಕಾಶಿ ಜಗದ್ಗುರುಗಳ ಆಶೀರ್ವಾದ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಜಾಧವ್, ಜಗದ್ಗುರುಗಳ ಆಶೀರ್ವಾದದಿಂದ ಭವಿಷ್ಯದ ಯೋಜನೆಗಳಿಗೆ ಮಹಾನ್ ಶಕ್ತಿ ಹಾಗೂ ಪ್ರೇರಣೆ ಒದಗಿದಂತಾಗಿದೆ. ಸನಾತನ ಹಿಂದೂ ಸಂಸ್ಕೃತಿಯನ್ನು ಕಾಪಾಡಲು ಮಠ ಮಾನ್ಯಗಳ ಹಾಗೂ ಪೂಜ್ಯರ ಆಶೀರ್ವಾದ ಮತ್ತು ಶ್ರೀರಕ್ಷೆ ಜನಪ್ರತಿನಿಧಿಗಳ ಮೇಲೆ ಸದಾ ಇರಬೇಕು ಎಂದರು. ಈ ಸಂದರ್ಭದಲ್ಲಿ ಶಾಖಾಪುರ ತಪೋವನ ಮಠದ ಪೂಜ್ಯ ಶ್ರೀ ಶಟಸ್ಥಳ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿ, ಆಂದೋಲದ ಶ್ರೀ ಕರುಣೇಶ್ವರ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷ ಭೌತಿಕ ದಿವಾಳಿತನ ಮಾತ್ರ ಅಲ್ಲ, ಸುಳ್ಳಿನ ರಾಜಕಾರಣವನ್ನ ತನ್ನ DNA ಆಗಿ ಪರಿವರ್ತನೆಯಾಗಿ ಮಾಡಿಕೊಂಡಂತೆ ಕಂಡು ಬರುತ್ತಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ವಕ್ತಾರ MG ಮಹೇಶ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, DK ಸುರೇಶ್ ಬಾಯಲ್ಲಿ ಕರ್ನಾಟಕ ವಿಭಜನೆ ಮಾಡಬೇಕು ಎಂದು ಅಕಸ್ಮಾತ್ ಆಗಿ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷವು ಹೇಗೆ ದೇಶವನ್ನ ವಿಭಜನೆ ಮಾಡಿದರೋ ಹಾಗೆ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ವಿಭಜನೆ ಮಾಡಲು ಹೊರಟಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಬರೀ ಬೌದ್ಧಿಕ ದಿವಾಳಿತನ ಮಾತ್ರ ಅಲ್ಲ, ಕುಚೋದ್ಯ ಮತ್ತು ಸುಳ್ಳಿನ ರಾಜಕಾರಣವನ್ನೇ ತನ್ನ DNA ಆಗಿ ಪರಿವರ್ತನೆ ಮಾಡಿಕೊಂಡಿರೋದು ಕೂಡ ಕಂಡು ಬರ್ತಾ ಇದೆ. ಏನು ಕಾಂಗ್ರೆಸ್ ಈ ಚುನಾವಣೆಯನ್ನು ಕರ್ನಾಟಕಕ್ಕೆ ಸೀಮಿತವಾಗಿ ನಾವು ಮಾತನಾಡೋದಾದರೆ, ಇದು ಒಂದು ಲೋಕಸಭಾ ಚುನಾವಣೆ ಅಂತ ಅವರು ಅಂದ್ಕೊಂಡೇ ಮಾತನಾಡ್ತಾ ಇಲ್ಲ. ಅದನ್ನು ಇಡೀ ದೇಶಕ್ಕೆ ನಡೀತಾ ಇರ್ತಕ್ಕಂಥದ್ದು, ದೇಶದ ಸುರಕ್ಷತೆಗೆ ನಡೀತಾ ಇರ್ತಕ್ಕಂಥದ್ದು, ದೇಶದ ಬೆಳವಣಿಗೆಗೆ ನಡೀತಾ ಇರೋವಂಥದ್ದು ಚುನಾವಣೆ ಅನ್ನೋದು ಬಿಟ್ಟು ಕರ್ನಾಟಕದ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಮತ್ತು ಗ್ಯಾರಂಟಿಯ ಮಧ್ಯದಲ್ಲೇ ಇಡೀ ಚುನಾವಣೆ ಮಾಡ್ತಿದೆ ಹೊರತು ರಾಷ್ಟ್ರೀಯ ಸ್ತರದ ಯಾವ ಚರ್ಚೆಗೂ ಅದು ತಯಾರಿಲ್ಲ. ಒಂದು ರೀತಿ ಕಾಂಗ್ರೆಸ್ ಏನು ಈ ದಕ್ಷಿಣ ಭಾರತದ ಒಳಗಡೆ ಯೋಚನೆ ಮಾಡ್ತಾ ಇದೆ, ನಿಜಕ್ಕೂ ಒಂದು ದೊಡ್ಡದಾದಂಥ ಒಂದು ಪಿತೂರಿಯ ಭಾಗದಲ್ಲಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ಅದು ಭಾರತ ಜೋಡೋ ಯಾತ್ರೆಯಿಂದ ಪ್ರಾರಂಭ ಆದಂಥದ್ದು. ಭಾರತ್ ಜೋಡೋ ಯಾತ್ರೆ ಪ್ರಾರಂಭ ಆದಾಗ ಕಾಂಗ್ರೆಸ್ ಹೋಗಿ ಭೇಟಿ ಮಾಡಿದಂಥದ್ದು ಒಬ್ಬ ಪಾದ್ರಿಯನ್ನು, ಜಾರ್ಜ್ ಪೊನ್ನಪ್ಪ. ಈ ಜಾರ್ಜ್ ಪೊನ್ನಪ್ಪ ಯಾರಪ್ಪ ಅಂತಂತಂದರೆ, ಭಾರತ ಮಾತೆಯನ್ನು ಅಸಹ್ಯ, ಆಕೆಯನ್ನು ಮುಟ್ಟಕ್ಕೂ ಆ ನೆಲದಲ್ಲಿ ಓಡಾಡೋಕ್ಕೂ ನನಗೆ ಅಸಹ್ಯ ಮೂಡತ್ತೆ ಅಂತ ಹೇಳೋ ವ್ಯಕ್ತಿಯನ್ನು ಮೊದಲ ಸಂಪರ್ಕ ಮಾಡಿ ಕಾಂಗ್ರೆಸ್ ಪ್ರಾರಂಭ ಮಾಡಿದಂಥದ್ದು ಯಾತ್ರೆ. ಯಾವ ಸೊರಸಿದ್ದಾರೆ, ಸೊರಸಿನ ಡಿಸೈನ್ ಮೇಲೆ ಇಡೀ ಕಾಂಗ್ರೆಸ್ ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. DK ಸುರೇಶ್ ಬಾಯಿನಲ್ಲಿ ಕರ್ನಾಟಕ ವಿಭಜನೆ ಮಾಡಬೇಕು ಅಂತ ಬಂದಂಥದ್ದು ಆಕಸ್ಮಿಕ ಮಾತಲ್ಲ. ಕಾಂಗ್ರೆಸ್ಸು ಹೇಗೆ ದೇಶವನ್ನು ವಿಭಜನೆ ಮಾಡಿದ್ರು, ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಿನ ಅನುವಾಗಿ ದಕ್ಷಿಣ ಭಾರತವನ್ನು ಕೂಡ ವಿಭಜನೆ ಮಾಡಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ನಾನು ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು, ಈ ಆರೋಪವನ್ನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ವಿಭಜನೆ ಮಾಡಬೇಕು ಅಂತ ಹೊರಟಿರುವಂಥ ಅಂಶ.
I-N-I-N-D-I-ನ ಅಂಗಪಕ್ಷಗಳಿದ್ದಾವೆ. ಈ ಅಂಗಪಕ್ಷಗಳಲ್ಲಿ 17 ಪಕ್ಷಗಳು, 17 ಪೊಲಿಟಿಕಲ್ ಪಾರ್ಟೀಸ್, ಅವರು ಪ್ರತ್ಯೇಕ ಬೇಕು ಅಂತ ಕೇಳಿರೋವಂಥವ್ರಿದ್ದಾರೆ. VKK ಅಂತ ಒಂದು ಅಂಗಪಕ್ಷ ಇದೆ ಅವ್ರ ಜೊತೆ, ಬಿಡುದಲೆ ಚೈತ್ರಿ ಕಚ್ಚಿ ಅಂತೇಳಿ. ತೋಲ್ ತಿರುವಾಸುಗಮ್ ಅಂತ ಏಕೈಕ MP ಅವನು ತೋಲ್ ತಿರುವಾಸುಗಮ್. ಭಾರತವನ್ನು ಪ್ರತ್ಯೇಕ ಆಗಬೇಕು ತಮಿಳುನಾಡು ಅಂತ ಹೇಳೋಂಥ. MDMK ಇರ್ಬೋದು, KMDK ಇರ್ಬೋದು, IUML ಇರ್ಬೋದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೋ ಒಂದು ದೊಡ್ಡ ಪಿತೂರಿಯ ಭಾಗವಾಗಿ ಈ ಎಲ್ಲ ಕಾರ್ಯವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ. ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿಗಳನ್ನು ಬಂಧಿಸಿರುವ NIA ತಂಡ ಮತ್ತು ಕರ್ನಾಟಕ ಪೊಲೀಸರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ. ಇಂದು ಮೈಸೂರಿನ ತಮ್ಮ ನಿವಾಸದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಆರೋಪಿಗಳನ್ನು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆತಂದ ನಂತರ ವಿಚಾರಣೆ ಮಾಡಿ ಹೆಚ್ಚಿನ ವಿವರ ಪಡೆಯಲಾಗುತ್ತದೆ ಎಂದರು. NDAಗೆ ಸಂಪೂರ್ಣ ಬಹುಮತ ದೊರಕುವುದಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು, ಬಿಜೆಪಿ ವಿರುದ್ಧ ಇಂಡಿಯಾ ಮೈತ್ರಿಗೆ ಬಹುಮತ ದೊರೆಯಲಿದೆ ಎಂದರು. 400ಕ್ಕೂ ಹೆಚ್ಚು ಸ್ಥಾನ ಪಡೆಯುವುದಾಗಿ ಹೇಳುತ್ತಿರುವ ಬಿಜೆಪಿಯವರದು ಜನರ ದಾರಿ ತಪ್ಪಿಸುವ ಕಾರ್ಯತಂತ್ರ ಎಂದರು. So I thank NIA and also the Karnataka police people. They could able to trace the accused persons and arrested them in Kolkata. ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರು ಬರ್ತಾರೆ. ಅವ್ರು ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಗೊತ್ತಿಲ್ಲಪ್ಪ, ಅವ್ರು ಬಂದು ವಿಚಾರಣೆ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ಅವ್ರು ವಿಚಾರಣೆ ಮಾಡಿ. ಹೇಳಿ ಸರ್. Do you think NDA will give full majority? Do you think NDA will give full majority? According to me, NDA will not get full absolute majority this time. But what about the India alliance, sir? India and other parties which are against BJP, they are getting the majority according to me. So how can Prime Minister Modi and BJP saying that charge so far before the election result? How can Prime Minister Modi and the BJP saying that all time charge so far before the election result? It's a strategy. It is only a strategy because they could not get the simple majority in the parliament. Therefore, they are making to divert the minds of the people that BJP is going to be defeated. ಬರ್ಲಿ ಪಾಪ, ಬರ್ಲಿ. ಮೋದಿ ಅವರು ಬಂದು ಹೋಗೋಕ್ಕೆ ನಮ್ಮದೇನು ತಗೊಳ್ಳೋದಿಲ್ಲ. ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್, ಬಂದು ಮಾಡಲಿ. ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ಏನು ಮಾಡಿದ್ದಾರೆ, ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತಿನವ್ರಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನಗಳಿಗೆ. ಸರ್, ಬಟ್ ನಿನ್ನೆ ಅವರು ಮಾತು ಹೇಳಿದ್ದಾರೆ, ಅಂಬೇಡ್ಕರ್ ಅವ್ರು ಬಂದ್ರೂ ಕೂಡ ಸಂವಿಧಾನ ಬದಲಾಯಿಸೋಕ್ಕಾಗೋದಿಲ್ಲ, ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ. ಹಾಗಿದ್ರೆ ಅನಂತಕುಮಾರ್ ಹೆಗ್ಡೆ ಮೇಲೆ ಕ್ರಮ ತಗೊಳ್ಳಿಲ್ಲ? ವೈ? ಅನಂತಕುಮಾರ್ ಹೆಗ್ಡೆ 2 ಸಾರಿ ಹೇಳಿದ್ರು. ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ನಿಂದ? ಟಿಕೆಟ್ ಬಿಕಾಸ್ ಸೋಲ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ದಟ್ ಈಸ್ ಎ ಡಿಫರೆಂಟ್ ಥಿಂಗ್. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ, ಮನೇಲಿ ಕೂತಿದ್ರು. ಕೊನೆಯ 3-4 ತಿಂಗಳು ಬಂದಿದ್ದರು. ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್ ಹೆಗ್ಡೆ. ಯಾಕಂದ್ರೆ ಇಷ್ಟು ವರ್ಷನೂ ಮಾತಾಡಿರಲಿಲ್ಲ ಸರ್ ಸಂವಿಧಾನದ ಬಗ್ಗೆ, ಈಗ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಎಫೆಕ್ಟ್ ಆಗ್ತಾ ಇದೆ ಅಂತ ಅವ್ರು ಅನಿಸ್ತಾರೆ. ಯಾರು ಏನು ಎಫೆಕ್ಟ್? ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತದ? ನೋಡಪ್ಪ, BJP ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ. ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ, ಸಂವಿಧಾನ ಜಾರಿಯಾದಾಗ. ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ. ಗೋಲ್ವಾಲ್ಕರ್ ಯಾರು ಗೊತ್ತೇನ್ರಿ ಯಾರು ಅಂತ?
ನಿಮಗೆ ತಲೆ ಕುಣಿಸಿದ್ರೆ ಯಾರು? RSS ಚೀಫ್, ಎರಡನೇ ಚೀಫ್ ಅವರು. ಅಂದರೆ ಮೊದಲನೇದು ಎಡ್ಗೆವಾರ್ ಅವರ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಹುದೊಡ್ಡ ಪ್ರಶಂಸನೀಯ ಕೆಲಸವನ್ನ ಮಾಡಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೆಣಗಳ ಮೇಲೆ ರಾಜಕೀಯ ಮಾಡುವಂತಹ ದುಸ್ಥಿತಿಗೆ ಇಳಿದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿರುವ ಸಂದರ್ಭದಲ್ಲಿ ರಾಜ್ಯದ ಮಂತ್ರಿಗಳು ವೈಯಕ್ತಿಕ ದ್ವೇಷ, ಸಿಲಿಂಡರ್ ಬ್ಲಾಸ್ಟ್ ಎಂದು ಸಮಜಾಯಿಸಿ ನೀಡಿದ್ದು ತಕ್ಷಣವೇ ಅನುಮಾನಗೊಂಡ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶಿಸಿತು. ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಗುಪ್ತಚರ ಇಲಾಖೆಯು ಈಗ ಮಹತ್ವದ ಕಾರ್ಯವನ್ನು ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ಅಭಿನಂದನೆ ಸಲ್ಲಿಸಿದರು. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೇಶದ ಭದ್ರತೆಗೆ ಧಕ್ಕೆ ತರುವುದರ ಜೊತೆಗೆ ಯಾವುದೇ ಟೆರರಿಸ್ಟ್ ಕೃತ್ಯ ಅಲ್ಲವೆಂದು ನಿರೂಪಿಸಲು ಹೊರಟಿದವರು. ಇದು ದೇಶದ ಭದ್ರತೆಗೆ ಧಕ್ಕೆ ತರುವ ಬಹುದೊಡ್ಡ ಷಡ್ಯಂತ್ರ ಎಂದು ಕಾಂಗ್ರೆಸ್ ವಿರುದ್ಧ ಜೋಶಿ ವಾಗ್ದಾಳಿ ನಡೆಸಿದರು. ಬಹಳ ಪರಿಶ್ರಮವನ್ನು ಪಟ್ಟು ಮಾಹಿತಿಯನ್ನು ತೆಗೆದು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ NIA ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ. ಇವತ್ತು ಬ್ಲಾಸ್ಟ್ ಆದಾಗ ಉಪಮುಖ್ಯಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳು ಯಾವ ರೀತಿ ಸ್ಟೇಟ್ಮೆಂಟ್, ವೈಯಕ್ತಿಕ ದ್ವೇಷ, ಬಿಸ್ನೆಸ್ ಕಾಂಪಿಟೇಷನ್ನು, ಅದೇ ರೀತಿ ಸಿಲಿಂಡರ್ ಬ್ಲಾಸ್ಟು ಇತ್ಯಾದಿ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ತನಿಖೆಯನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ತಕ್ಷಣ, ಯಾಕಂದರೆ ಟೆರರಿಸ್ಟ್ ಆ್ಯಕ್ಟಿವಿಟಿ ಅನ್ನುವಂಥ ಒಂದು ಸಂಶಯ ಬಂದಾಗ NIA ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ನಾವು ಎಲ್ಲ ಒತ್ತಾಯ ಮಾಡಿದ್ದು ನಿಮ್ಗೆ ಗೊತ್ತಿದೆ. ನಾನು ಅವತ್ತು ಹುಬ್ಬಳ್ಳಿಯಲ್ಲಿದ್ದೆ. ನಾನು ಹುಬ್ಬಳ್ಳಿಯಿಂದ ತಕ್ಷಣ ಅವತ್ತು ಉಪರಾಷ್ಟ್ರಪತಿಗಳು ಬಂದಿದ್ದರು ಇಲ್ಲಿ. ಆದರೆ ನಾನು ರಾತ್ರೋರಾತ್ರಿ ಬೆಂಗಳೂರಿಗೆ ಹೋಗಿ ಸಂಬಂಧಿಸಿದ ಎಲ್ಲ ಗಾಯಾಳುಗಳನ್ನು ಭೇಟಿ ಮಾಡಿ ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಒಟ್ಟಿಗೆ ಸೇರಿ ವಿರೋಧ ಪಕ್ಷದ ನಾಯಕರು NIA ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡಿದ್ವಿ. NIA ತೆಗೆದುಕೊಂಡು ಇವತ್ತು NIA ಬಹಳ ಅತ್ಯಂತ ಕ್ಲಿಷ್ಟವಾದಂಥ ಈ ಕೇಸನ್ನು ಹೊರಗೆ ತೆಗೆದಿದ್ದಾರೆ. ಆದರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಕಾಂಗ್ರೆಸ್ಸಿನ ಅಲೈನ್ಸ್ ಪಾರ್ಟಿ ಅಂತ ಎಲ್ಲಿ ಅಲೈನ್ಸ್ ಇಲ್ಲದೆ ಇದ್ದರೂ ಸಹಿತ ಇಂಡಿ ಭಾಗವಾದಂಥ TMCಯ ನಾಡಿನಲ್ಲಿ ಇವತ್ತು ಅವ್ರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ರು ವಿದೇಶಕ್ಕೆ ಪರಾರಿಯಾಗಲಿಕ್ಕೆ. ನೀವೇನು ಮಾಡ್ಬೇಕಂತ ಮಾಡಿದ್ರಿ ಅಂದರೆ ಟೆರರಿಸ್ಟ್ಗಳನ್ನು ಹಿಡಿಯುವುದನ್ನು ವಿಫಲಗೊಳಿಸಿ ನೀವು ಒಂದು ರೀತಿಯಲ್ಲಿ ಇದು ಟೆರರಿಸ್ಟ್ ಆ್ಯಕ್ಟಿವಿಟಿನೆಲ್ಲ ಪ್ರೂವ್ ಮಾಡಕ್ಕೆ ಹೊಂಟಿದ್ರು, ಅಥವಾ ಅಟ್ ದಿ ಕಾಸ್ಟ್ ಆಫ್ ದಿ ನೇಷನ್, ಅಟ್ ದಿ ಕಾಸ್ಟ್ ಆಫ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್ ನೀವು NIA ಫೇಲ್ ಆಗಬೇಕಂತ ಬಯಸಿದ್ರು. ಏನಿದೆ ನಿಮ್ಮ ಉದ್ದೇಶ? ಈ ರೀತಿಯಾದಂಥ ವ್ಯವಹಾರವನ್ನು ಮುಂಬೈ ಬ್ಲಾಸ್ಟ್ ಆದಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸಂಯಮದಿಂದ ವರ್ತಿತ್ತು. ನೀವು ಲೋಕಸಭೆ ಕಲಾಪಗಳನ್ನು ತೆಗೆದು ನೋಡ್ರಿ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಜನರ ಜೀವದ ಒಂದು ಮೇಲೆ ಅಥವಾ ಹೆಣದ ಮೇಲೆ ರಾಜಕಾರಣವನ್ನು ಮಾಡುವಂಥ ಒಂದು ದುಸ್ಥಿತಿಗೆ ಬರುವಂಥ ಪರಿಸ್ಥಿತಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.